ಸಿನಿಮಾ ತನ್ನ ಎಕ್ಸಾಗರೇಷನ್ನಿಂದ ಹೊರಗೆ ಬರಬೇಕು. ಹೇಗೆ ಒಬ್ಬ ಸೋಪ್ ಮಾರುವವನು, ಟೂತ್ಪೇಸ್ಟ್ ಮಾರುವವನು ತನ್ನ ಪ್ರಾಡಕ್ಟ್ ಎಷ್ಟು, ಬೆಲೆ ಎಷ್ಟು, ಟ್ಯಾಕ್ಸ್ ಎಷ್ಟು, ಮೂಲಧನ ಎಷ್ಟು, ಲಾಭಾಂಶ ಎಷ್ಟು ಅನ್ನುವುದರ ಬಗ್ಗೆ ಪ್ರಾಕ್ಟಿಕಲ್ಲಾಗಿ ಒಂದು ಆಡಿಟ್ ರಿಪೋರ್ಟ್ ಇಟ್ಕೊಂಡು ಮಾತನಾಡ್ತಾನೋ, ಸಿನಿಮಾದವರು ಹಾಗೆ ಅಂಕಿಅಂಶಗಳಲ್ಲಿ ಸತ್ಯವನ್ನು ಹೇಳಬೇಕು. ಸತ್ಯ ಹೇಳ್ದಿದ್ರೆ ಅದು ಪ್ರಾಡಕ್ಟಾಗಿ ನಿಮ್ಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅದು 10 ಲಕ್ಷ ಆಗಿರುತ್ತೆ, 1 ಕೋಟಿ ಹೇಳ್ತಿರ್ತಾನೆ. ಬಂದಿದ್ರ ಬಗ್ಗೆ ಸುಳ್ಳು, ಹೋಗಿದ್ರ ಬಗ್ಗೆ ಸುಳ್ಳು. ಫಸ್ಟ್ ಡೇ ಕೂತ್ಕೊಂಡ್ಬಿಟ್ಟು ಟಿ ವಿನಲ್ಲಿ 5 ಕೋಟಿ ಬಂತು, ನಮ್ಗೆ 6 ಕೋಟಿ ಅಂತ ಸುಳ್ಳು ಹೇಳ್ತಾರೆ. ನಿಮ್ಮ ಹೆಚ್ಚುಗಾರಿಕೆಯನ್ನು ವಿಸ್ತರಿಸ್ಕೊಳ್ಳೋಕೆ ಆ ಥರ ಹೇಳೋ ಸುಳ್ಳುಗಳಿಂದ ಇಡೀ ಉದ್ಯಮದ ಒಂದು ಆರ್ಥಿಕವಾದಂಥ ಶಿಸ್ತಿದೆಯಲ್ಲ, ಅದು ಒಂದು ಶಿಸ್ತಿಗೆ ಒಳಪಡೋಲ್ಲ. ಶಿಸ್ತಿಗೆ ಒಳಪಡದೇ ಇದ್ದರೆ ಉದ್ಯಮವಾಗಿ ಮುಂದುವರಿಯೋಕ್ಕಾಗಲ್ಲ. ಆ ಉದ್ಯಮವಾಗಿ ಇದ್ದ ಮೇಲೆ ನೀವು ಕಥೆಗಾರರು, ನಿರ್ದೇಶಕರು, ನಮ್ಮ ಕ್ರಿಯೇಟಿವಿಟಿ ಎಲ್ಲ ಆಮೇಲೆ ಬರೋದು. ನನಗೆ ಈಗಲೂ ಆಶ್ಚರ್ಯ ಆಗುತ್ತೆ, ಯಾಕೆ ವಾಸ್ತವ ಹೇಳಲ್ಲ? ಇಷ್ಟು ಖರ್ಚಾಗಿದೆ, ಇಷ್ಟು ಲಾಸ್ ಆಗಿದೆ. ಆ ಪ್ರಾಮಾಣಿಕತೆ ಇಲ್ಲದೆ ಹೋದರೆ ಉದ್ಯಮವನ್ನು ಒಂದು ಆರ್ಥಿಕ ಚೌಕಟ್ಟಿನಲ್ಲಿ ಬೆಳೆಸೋದು ಕಷ್ಟ ಅಂತ ನನ್ನ ನಂಬಿಕೆ. ಅದು ಅನಗತ್ಯವಾಗಿರುತ್ತೆ ಆ ಥರ ಹೇಳೋದು. ಹಂಗೆ ಹೇಳಿಕೊಂಡ್ರೆ ನಾವು ತುಂಬ ದೊಡ್ಡ ಸಿನಿಮಾ ಮಾಡಿದ್ದೀವಿ ಅಂತ. ಜನ ನೋಡಿದ್ರಷ್ಟೇ ದೊಡ್ಡ ಸಿನಿಮಾ, ಜನ ನೋಡಿದ್ರಷ್ಟೇ. ಬಂಡವಾಳದ ಮೇಲೆ ದೊಡ್ಡ ಸಿನಿಮಾ ಅಲ್ಲ ಅನ್ನೋದನ್ನು ನಮ್ಮ ಅನೇಕ ಇತ್ತೀಚಿನ ಚಿತ್ರಗಳ ಯಶಸ್ಸು ಅಥವಾ ಅಪಯಶಸ್ಸು ನಮಗೆ ಹೇಳಿಕೊಡುತ್ತೆ.